ಟಿ24 ಕನ್ನಡ ನ್ಯೂಸ್ಗೆ ಸ್ವಾಗತ. ಅಲ್ಪಸಂಖ್ಯಾತರ ತುಷ್ಟೀಕರಣದ ನೀತಿಯಿಂದಲೇ ಈ ರೀತಿ ಘಟನೆ ಆಗ್ತಾ ಇದೆ. ರಾಜ್ಯದಲ್ಲಿ ಈ ರೀತಿಯ ಗಲಭೆಗೆ ಯಾರು ಪ್ರಚೋದನೆ ಕೊಟ್ಟವರನ್ನ ಹಾಗೂ ಕಲ್ಲು ಒಗೆದು ಹಾನಿ ಮಾಡಿದವರನ್ನ ರಕ್ಷಣೆ ಮಾಡುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ನಗರದಲ್ಲಿ ಶುಕ್ರವಾರ ಮಾತನಾಡಿ, ಮಂಡ್ಯ ಜಿಲ್ಲೆಯ ನಾಗಮಂಗಲದ ಗಲಭೆ ಪ್ರಕರಣ ಸಣ್ಣ ಪುಟ್ಟ ವಿಚಾರ ಎಂಬ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ ಅವರು, ಗಲಭೆ ಮಾಡಿದವರು ಅಲ್ಪಸಂಖ್ಯಾತರು. ಇವತ್ತು ಗಣಪತಿ ಮೆರವಣಿಗೆ ಹೋಗುತ್ತೆ, ಅದಕ್ಕೆ ಮಸೀದಿ ಮುಂದೆ ಬರಬೇಡಿ ಎನ್ನುವುದಕ್ಕೆ ಇವರಿಗೆ ನೋಹಾಕಿದೆ. ನೀವು ಅವರಿಗೆ ಮತ್ತು ಮಸೀದಿಗೆ ತೊಂದರೆಯಾದರೆ ರಕ್ಷಣೆ ಕೊಡಿ, ಅದನ್ನ ಬಿಟ್ಟು ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಅಂದ್ರೆ ಹೇಗೆ? ಇದು ಸ್ವತಂತ್ರ ಭಾರತ ದೇಶವಿದ್ದು ಇಂಥವರಿಗೆ ಸಹಕಾರ ಕೊಡೋದ್ರಿಂದ ಇದೆಲ್ಲ ಪ್ರಾರಂಭವಾಗ್ತಾ ಇದೆ. ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಆಗ ರಾಜ್ಯದಲ್ಲಿ ಕೋಮು ಗಲಭೆಗಳು ಸಂಭವಿಸ್ತಾ ಇದೆ. ಅದಕ್ಕೆ ಇದೊಂದು ಉದಾಹರಣೆಯಾಗಿದೆ ಎಂದರು. ಗಣಪತಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದವರನ್ನ ನಂಬರ್ 1 ಆರೋಪಿ ಮಾಡಿದ ಪ್ರಶ್ನೆಗೆ ಉತ್ತರಿಸಿ, ಯಾರು ತಪ್ಪು ಮಾಡಿದ್ದಾರೆ ಅವರ ರಕ್ಷಣೆ ಮಾಡ್ತಾರೆ, ಯಾರು ತಪ್ಪು ಮಾಡಿಲ್ವೋ ಅವರಿಗೆ ಶಿಕ್ಷೆ ನೀಡೋದು ಕಾಂಗ್ರೆಸ್ ಸರ್ಕಾರದ ನೀತಿ ಎಂದರು. ಮಂಡ್ಯದ ನಾಗಮಂಗಲ ಗಲಭೆ ಸಣ್ಣ ಪುಟ್ಟ ಗಲಾಟೆ ಎಂಬ ಗೃಹ ಸಚಿವರ ಹೇಳಿಕೆಗೆ ಅವರ ಮನಸ್ಥಿತಿಯನ್ನ ನೀವೇ ಅರ್ಥ ಮಾಡಿಕೊಳ್ಳಿ ಎಂದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ನಿಮಿತ್ತವಾಗಿ ಸೆಪ್ಟೆಂಬರ್ 15ರಂದು ಸಂವಿಧಾನ ಅರಿವು ಮೂಡಿಸುವ ಉದ್ದೇಶದಿಂದ ಮಾನವ ಸರಪಳಿ ಮಾಡ್ತಾ ಇರುವ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ದೇಶದಲ್ಲಿ ತುರ್ತು ಪರಿಸ್ಥಿತಿ ತರುವ ಮೂಲಕ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿರುವ ಮೂಲಕ ಪ್ರಜಾತಂತ್ರಕ್ಕೆ ಮಾರಕ ತಂದವರೇ ಕಾಂಗ್ರೆಸ್ನವರು. ಇದೀಗ ಸಂವಿಧಾನ ಹಿಡಿದು ರಕ್ಷಣೆ ಹೇಗೆ ಮಾಡ್ತಾರೋ ಇದೊಂದು ವ್ಯಂಗ್ಯ ಎಂದರು. ನಾನೇ ಸಿಎಂ ಆಗಿ ಮುಂದುವರಿಯುವೆ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಆಪಾದನೆ ಬಂದಾಗ ಎಲ್ಲ ಮುಖ್ಯಮಂತ್ರಿಗಳು ನಾನೇ ಮುಂದುವರಿಯುತ್ತೇವೆ ಅಂತ ಹೇಳ್ತಾರೆ. ನನ್ನ ವಿರುದ್ಧ ತೀರ್ಪು ಬರುತ್ತೆ, ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಯಾವ ಮುಖ್ಯಮಂತ್ರಿ ಹೇಳುವುದಿಲ್ಲ. ಅಲ್ಲಿ ರಾಜೀನಾಮೆ ಕೊಡುವವರು ಹೇಳಬೇಕು, ಹೇಳುತ್ತಾರಷ್ಟೇ. ಕೊನೆಗೆ ಅವರ ಹಣೆ ಬರ ಕೋರ್ಟ್ನಲ್ಲಿ ನಿರ್ಧಾರವಾಗುತ್ತೆ ಅಂತ ತಿಳಿಸಿದ್ದಾರೆ. ಈ ಅಲ್ಪಸಂಖ್ಯಾತರ ತುಷ್ಟೀಕರಣದ ನೀತಿಯಿಂದ ಈ ರೀತಿ ಯಾರು ಗಲಭೆಗೆ ಪ್ರಚೋದನೆ ಕೊಟ್ಟರು, ಯಾರು ಕಲ್ಲು ಒಗೆದ್ರು, ಯಾರು ಹಾನಿ ಮಾಡಿದ್ರು ಅವನ್ನ ರಕ್ಷಣೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರದಿಂದ ಆಗ್ತದೆ. ಅದನ್ನು ಮಾಡಿದವರು ಯಾರು? ಅಲ್ಪಸಂಖ್ಯಾತರು. ಇವತ್ತು ಗಣಪತಿ ಮೆರವಣಿಗೆ ಹೋಗ್ತದೆ, ಇಲ್ಲಿ ಮಸೀದಿ ಮುಂದೆ ಬರಬೇಡ್ರಿ, ಮತ್ತೊಂದು ಕಡೆ ಬರಬೇಡ್ರಿ, ನಮ್ಮ ಮನೆ ಮುಂದೆ ಬರಬೇಡ್ರಿ ಅನ್ನೋಕೆ ಏನು ಹಕ್ಕದ ರೀ? ನೀವು ರಕ್ಷಣೆ ಕೊಡ್ರಿ ಅವರಿಗೆ. ನಿಮ್ಗೆ ಮಸೀದಿಗೆ ಏನು ತೊಂದರೆ ಆದರೆ ಎಸ್ ಯು ಹ್ಯಾವ್ ಟು ಪ್ರೊಟೆಕ್ಟ್ ದೆಮ್. ಅದು ಬಿಟ್ಟು ಇಲ್ಲಿ ಹಾಯ್ಬೇಡ್ರಿ ಅಲ್ಲಿ ಹಾಯ್ಬೇಡ್ರಿ ಅಂತಂದರೆ ಇದು ಸ್ವತಂತ್ರ ಭಾರತ ಇದೆ. ಹೀಗಾಗಿ ಈ ರೀತಿ ಅಂಥವ್ರಿಗೆ ಸ್ಕೋಪ್ ಕೊಡಿದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೆ ಇದೆಲ್ಲ ಚಾಲು ಆಗಿದೆ. ನೀವು ಯಾವಾಗ ನೋಡ್ರಿ, ಉದಾಹರಣೆ ತಗೊಳ್ರಿ, ಇಡೀ ರಾಜ್ಯದ ಇತಿಹಾಸ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಕೋಮು ಗಲಭೆ ಜಾಸ್ತಿ ಆಗಿದಾವೆ. ಅದಕ್ಕೆ ಇದೊಂದು ಉದಾಹರಣೆ. ಅದಕ್ಕೆ ನಾನು ಹೇಳೋದು, ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ಎಲ್ಲ ಅವ್ರ ರಕ್ಷಣೆ, ಯಾರು ತಪ್ಪು ಮಾಡಿಲ್ಲ ಅವ್ರಿಗೆ ಎಲ್ಲ ರೀತಿ ಪನಿಷ್ಮೆಂಟ್. ಇದು ಕಾಂಗ್ರೆಸ್ದ ನೀತಿ. ಅಲ್ಪಸಂಖ್ಯಾತರ ರಕ್ಷಣೆ. ಅದೇ ಅವ್ರ ಮನಸ್ಥಿತಿ ಯಾವ ರೀತಿ, ಗೃಹ ಮಂತ್ರಿಗಳು ಈ ಹೇಳಿಕೆ ಇದೆಯಲ್ಲ, ಅವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಳ್ಳಿ. ಪ್ರಜಾತಂತ್ರಕ್ಕೆ ಮಾರ್ಗ ತಂದವರು ಅವರು ಕಾಂಗ್ರೆಸ್ ಅವರು ಏನಾದ್ರು ಎಮರ್ಜೆನ್ಸಿ ತೊಗೊಂಬಂದು ಇಡೀ ಪ್ರಜಾತಂತ್ರ ಕಗ್ಗೋಲೆ ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವರು ಇದ್ದಾಗ. ಏನು ಸಂವಿಧಾನ ಹಿಡ್ಕೊಂಡು ಇವರು ಪ್ರಜಾತಂತ್ರ ರಕ್ಷಣೆ ಏನು ಮಾಡಕ್ಕೆ ಹೋಗ್ತಾರೆ ಇವರು? ಸುಮ್ಮನೆ ಅದೊಂದು ವ್ಯಂಗ್ ಅಂತ ಹೇಳ್ಬೋದು, ನಗ್ಚಾಟಿಗೆ ಅಂತಾರಲ್ಲ ಹಂಗಂತ ತಿಳ್ಕೊಂಡು. ನೋಡ್ರಿ, ಯಾವ ಮುಖ್ಯಮಂತ್ರಿ ಆದರೂ ಈ ರೀತಿ ಅಪಾದನೆ ಬಂದಾಗ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳ್ತಾರೆ ಅವರು. ಆಯ್ತಪ್ಪ, ಇದು ನನ್ನ ವಿರುದ್ಧ ಆಕತ್ ತೀರ್ಪು, ನಾನು ರಾಜೀನಾಮೆ ಕೊಟ್ಟು ಹೋಗಿಂತ ಯಾವ ಮುಖ್ಯಮಂತ್ರಿನೂ ಹೇಳೋದಿಲ್ಲ, ತಿಳ್ಕೊಂಬಿಡ್ರಿ. ಅದೇ ಅಲ್ಲಿ ರಾಜೀನಾಮೆ ಕೊಡೋರಿಗೆ ಆ ರೀತಿ ಹೇಳಬೇಕು, ಹೇಳ್ತಾರೆ ಅಷ್ಟೇ. ಕೊನೆಗೆ ಏನು ಹಣೆ ಬರಾಕದೆ ಅಲ್ಲಿ ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.